ಹಲೋ ಎವ್ರಿವಾನ್, ಇವತ್ತು ಹುಳ್ಳಿಕಾಳು ರಸಂ ತಿನ್ಬೇಕು ಅನಿಸ್ತಾ ಇತ್ತು. ತರಕಾರಿ ಏನು ಇಲ್ಲ ಅಂದಾಗ, ಸೊಪ್ಪಿಲ್ಲ ಅಂದಾಗ ಈ ತರ ಮಾಡಿ ನೋಡಿ. ಹುಳ್ಳಿಕಾಳನ್ನ ಅಷ್ಟಿಲ್ದೆ ಹೇಳ್ತಾರ ಆರ್ಸ್ಕ್ರಮ್ ಅಂತ. ಕುದುರೆ ಅಷ್ಟೇ ಶಕ್ತಿ ಬರುತ್ತೆ. ಬನ್ನಿ ಇದನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ಹುಳ್ಳಿಕಾಳನ್ನ ಚೆನ್ನಾಗಿ ಹುರಿದು 3 ವಿಷಲ್ ತಗೊಂಡಿದ್ದೀನಿ. ಅದ್ರ ಜೊತೆ ಟೊಮೊಟೊನು ಕೂಡ ಒಂದು 4 ಟೊಮೊಟೊನ ಬೇಯಿಸಿಟ್ಕೊಂಡಿದ್ದೀನಿ. ಮೊದಲು ನಾವು ರಸಂನ ಮಾಡ್ಕೊಳ್ಳೋಣ. ರಸಂ ಮಾಡೋದಕ್ಕೆ ಜೀರಿಗೆ, ಮೆಣಸು, ಧನಿಯಾ ಮತ್ತೆ ಖಾರಕ್ಕೆ ಅಂತ ಅಂದ್ಬಿಟ್ಟು ಒಣಮೆಣಸಿಕಾಯಿ ಮತ್ತೆ 2 ಹಸಿರು ಮೆಣಸಿಕಾಯಿನ ಹಾಕಿ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಮಾಡ್ಲಿನೇ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬರೀ ಉಪ್ಸಾರು ಬಸ್ಸಾರು ತಿಂದು ಬೇಜಾರಾಗಿದ್ರೆ ಈ ತರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊನ ಕೈನಲ್ಲೇ ಕಿವುಚ್ಬೇಕಾಗುತ್ತೆ, ಮಿಕ್ಸಿಗೆಲ್ಲ ಹಾಕಕ್ ಹೋಗ್ಬೇಡಿ. ಆ ಒಂದು ರಸಂಗೆ ನಾನು ಪೌಡ್ರ್ ಮಾಡಿರ್ತಕ್ಕಂಥ ಪೌಡ್ರನ್ನ ಹಾಕೊಂಡು ನಂತರ ಸ್ವಲ್ಪ ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಬಿಟ್ಟೆ. ನಂತರ ಪಕ್ಕದಲ್ಲೇ ನಾನು ಒಂದು ಒಗ್ಗರಣೆನ ರೆಡಿ ಮಾಡ್ಕೊಂಡೆ. ಇದಕ್ಕೆ ಸ್ವಲ್ಪ ಇಂಗನ್ನ ಹಾಕೊಂಡಿದ್ದೀನಿ. ರಸಮಲ್ಲಿ ಇಂಗಿದ್ರೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಮಿಸ್ ಮಾಡದೆ ಹಾಕೊಳ್ಳಿ, ಇರಲಿಲ್ಲ ಹಾಕಿಲ್ಲ. ಇಲ್ಲಿ ನಾನು ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಪಲ್ಯಕ್ಕೆ ಮಾಮೂಲಿ ನಾವು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಈರುಳ್ಳಿ, ಒಣಮೆಣಸಿಕಾಯಿ ಎಲ್ಲ ಹಾಕ್ಬಿಟ್ಟು ಈ ತರ ಬೇಯಿಸಿರ್ತಕ್ಕಂಥ ಕಾಳು ಹಾಕ್ಬಿಟ್ಟು, ತೆಂಗಿನಕಾಯಿನ ಮಿಸ್ ಮಾಡಬೇಡಿ, ಟ್ರೈ